Hello everyone, welcome back to Success Coaching Academy. This is Chetan. PGCT, MBA, MCA ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ 11 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ನ ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ ಅಂತ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಆದಷ್ಟು ನಾನು ಶಾರ್ಟ್ ಟ್ರಿಕ್ಸ್ ಅಲ್ಲೇ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ನೀವು ಪ್ರತಿದಿನ ಎರಡೆರಡು ಕ್ವಶನ್ಸ್ ನ ಕಲಿತಾ ಹೋದ್ರು ಈಸಿಲಿ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎರಡು ಕ್ವಶನ್ ನ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್: the length of the rectangle, which is 25 centimeter, is equals to the length of the square. The area of rectangle is 125 centimeter square less than the area of square ಅಂತ ಹೇಳಿದ್ದಾರೆ. What is the breadth of the rectangle ಅಂತ ಹೇಳಿದ್ದಾರೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡ್ತಾ ಹೋಗೋಣ ಬನ್ನಿ. ಸೊ ಒಂದು ರೆಕ್ಟಾಂಗಲ್ ಲೆಂತ್ ಕೊಟ್ಟಿದ್ದಾರೆ. ಲೆಂತ್ ಈಸ್ 25 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ವಿಚ್ ಈಸ್ ಈಕ್ವಲ್ಸ್ ಟು ಲೆಂತ್ ಆಫ್ ಸ್ಕ್ವೇರ್ ಅಂತಾನು ಹೇಳಿದ್ದಾರೆ. ಸ್ಕ್ವೇರ್ ಲೆಂತ್ಗೆ ಈಕ್ವಲ್ ಆಗಿರುತ್ತೆ. ಸೊ ಸ್ಕ್ವೇರ್ ಅಲ್ಲಿ ಲೆಂತ್ ಅಂತಾನು ಕರೀತಾರೆ ಅಥವಾ ಸೈಡ್ ಅಂತ ಕರೀತಾರೆ. ಯೂಶುವಲಿ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಇದು ಕೂಡ 25 ಸೆಂಟಿಮೀಟರ್ ಇದೆ. ಆನಂತರ ಏನ್ ಹೇಳಿದ್ದಾರೆ, ದ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ 125 ಸೆಂಟಿಮೀಟರ್ ಸ್ಕ್ವೇರ್ ಲೆಸ್ ದನ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತ ಹೇಳ್ತಿದ್ದಾರೆ. ಏರಿಯಾ ಆಫ್ ರೆಕ್ಟಾಂಗಲ್ ಎಷ್ಟಿದೆ ಅಂದ್ರೆ 125 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಏರಿಯಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, ಲೆಸ್ ಇದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏರಿಯಾ ಆಫ್ ಸ್ಕ್ವೇರ್ ಇದೆ ಎಷ್ಟು ಕಂಡಿಟ್ಕೊಳ್ಳೋಣ, ಆಮೇಲೆ ಅದನ್ನ ಲೆಸ್ ಮಾಡೋಣ. ಈ ಒನ್ ಸೈಡ್ 25 ಸೆಂಟಿಮೀಟರ್ ಇದೆ ಅಂದ್ರೆ ಏರಿಯಾ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಇಸ್ ಸೈಡ್ ಸ್ಕ್ವೇರ್ ಅಂತಾನು ಹೇಳ್ಬೋದು ಅಥವಾ ಎ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ 25 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ 625 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನನಗೆ ಏರಿಯಾ ಗೊತ್ತಾಯ್ತು, 625 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಈ ರೆಕ್ಟಾಂಗಲ್ ಏರಿಯಾ ಎಷ್ಟಿದೆ ಅಂತ ಹೇಳಿದಾನೆ, ಜಸ್ಟ್ 125 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ದಟ್ ಮೀನ್ಸ್ 500 ಸೆಂಟಿಮೀಟರ್ ಸ್ಕ್ವೇರ್. ನನಗೆ ಏರಿಯಾ ಗೊತ್ತಾಯ್ತು ರೆಕ್ಟಾಂಗಲ್. ಫಾರ್ಮುಲಾ ಏನಿರುತ್ತೆ ಅಂತ ಹೇಳಿದ್ರೆ ಏರಿಯಾ ಆಫ್ ರೆಕ್ಟಾಂಗಲ್, ಏರಿಯಾ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಎಲ್ ಇಂಟು ಬಿ. ಏರಿಯಾ ಗೊತ್ತು ನಮಗೆ 500, ಪ್ಲೇಸ್ ಮಾಡಿ. ಲೆಂತ್ ಕೂಡ ಗೊತ್ತು 25. ಬ್ರೆಡ್ ಎಷ್ಟಾಗತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಈ 25 ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ 500/25. ದಟ್ ಈಸ್ ಈಕ್ವಲ್ಸ್ ಟು ಬಿ. ಡಿವೈಡ್ ಮಾಡಿ 25 ಟೂ ಟೈಮ್ಸ್ ಹೋಗುತ್ತೆ. ಸೊ ಬಿ ವ್ಯಾಲ್ಯೂ ಎಷ್ಟಾಗತ್ತೆ, ಬ್ರೆಡ್ ವ್ಯಾಲ್ಯೂ 20 ಸೆಂಟಿಮೀಟರ್ಸ್ ಆಗತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿಯಾದ ಕ್ವಶನ್ಸ್ ಗಳು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಸುಮಾರಷ್ಟು ಕಡೆ ಕೇಳಿದ್ದಾರೆ. ಈ ರೀತಿ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನೀವು ಈಸಿಲಿ ಸಾಲ್ವ್ ಮಾಡಬಹುದು. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. A farmer built a fence around a square plot. He used 27 fence poles on each side of a square. How many poles did he need all together ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಲ್ಯಾಂಡ್ ಇದೆ, ಅದು ಸ್ಕ್ವೇರ್ ಶೇಪ್ ಇದೆ. ಈಚ್ ಸೈಡ್ 27 ಪೋಲ್ಸ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಈಚ್ ಸೈಡ್ 27 ಬೀಳುತ್ತೆ ಅಂದ್ರೆ ನೀವು ಜನರಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ 4 ಸೈಡ್ ಇರುತ್ತಲ್ವಾ ಸ್ಕ್ವೇರ್. ಸೊ 27 ಇಂಟು 4 ಟೈಮ್ಸ್ 108 ಆಗ್ಬಿಡುತ್ತೆ. ಸೊ ಈ ತರ ಆಪ್ಷನ್ ಹುಡುಕ್ತೀರಾ, ಸಿಗೋದಿಲ್ಲ. ನನ್ ಆಫ್ ದೀಸ್ ಅಂತಾನು ಹಾಕೋ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಒಂದು ಎಕ್ಸಾಂಪಲ್ ಥ್ರೂ ಅರ್ಥ ಮಾಡಿಸ್ತೀನಿ ನೋಡಿ, ಈಸಿಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ 27 ಪೋಲ್ಸ್ ಇರೋದ್ರಿಂದ ಪ್ಲಾಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ನಾನು ಒಂದು ಎಕ್ಸಾಂಪಲ್ ಕಡಿಮೆ ಇರೋ ಪೋಲ್ಸ್ ನ ತಗೋತೀನಿ. ಒಂದ್ ಸೈಡ್ಗೆ 5 ಪೋಲ್ಸ್ ಬೀಳುತ್ತೆ ಅಂತ ಅನ್ಕೊಳ್ಳಿ. ಹೇಗೆ ಪ್ಲಾಟ್ ಮಾಡ್ತೀರಾ? ಸೊ 1 2 3 4 5. ಅದೇ ರೀತಿ 2 3 4 5, 2 3 4 5, 2 3 4 5. ಸೊ ಈಗ ಕೌಂಟ್ ಮಾಡಿ ಎಷ್ಟಾಗತ್ತೆ ಅಂತ. 1 2 3 4 5 6 7 8 9 10 11 12 13 14 15 16 ಅಷ್ಟೇ ಸಿಗುತ್ತೆ. ಸೊ ನಾವು ಜನರಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದ್ ಸೈಡ್ 5 ಬೀಳುತ್ತೆ ಅಂದ್ರೆ ಸೊ ಸ್ಕ್ವೇರ್ ಲ್ಯಾಂಡ್ ಆಗಿರೋದ್ರಿಂದ 4 ಸೈಡ್ ಇರುತ್ತೆ. ಸೊ 20 ಅಂತ ಕೌಂಟ್ ಮಾಡ್ಬಿಡ್ತೀವಿ. ಆದ್ರೆ ಈ ಕಾರ್ನರ್ ಅಲ್ಲಿ ಇದೆಯಲ್ಲ, ಇದು ಎರಡೂ ಕಡೆ ಕನೆಕ್ಟ್ ಆಗಿರುತ್ತೆ. ಈ ಕಡೆ ಇರೋದು ಎರಡು ಕಡೆ ಕನೆಕ್ಟ್ ಆಗಿರುತ್ತೆ, ಈ ಕಾರ್ನರ್ ಅಲ್ಲಿ ಇರೋದು ಎರಡು ಕಡೆ ಕನೆಕ್ಟ್ ಆಗಿರುತ್ತೆ, ಅದೇ ರೀತಿ ಇಲ್ಲಿರೋದು ಎರಡು ಕಡೆ ಕನೆಕ್ಟ್ ಆಗುತ್ತೆ. ಟೋಟಲಿ -4 ಆಗತ್ತೆ. ಸೊ 4 ಮಲ್ಟಿಪಲ್ ನಾವು ಕೌಂಟ್ ಮಾಡಿರ್ತೀವಿ, ಅದನ್ನ ಕಡಿಮೆ ಮಾಡಿ ಯು ವಿಲ್ ಗೆಟ್ 16. ಕರೆಕ್ಟ್ ಆನ್ಸರ್ 16. ಅದೇ ರೀತಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬರೋಣ. ನನಗೆ 108 ಸಿಕ್ಬಿಟ್ಟಿರುತ್ತೆ. ಈ ಕಾರ್ನರ್ ಅಲ್ಲಿ ಇರೋದನ್ನ ಎಕ್ಸ್ಟ್ರಾ ಕೌಂಟ್ ಮಾಡಿರ್ತೀವಿ, ಸೊ ದಟ್ ಇಸ್ 4 ಟೈಮ್ಸ್. ಅದನ್ನ ನಾನು ಮೈನಸ್ ಮಾಡ್ತೀನಿ, ಯು ವಿಲ್ ಗೆಟ್ 104. ಸೊ ಆನ್ಸರ್ ಇಸ್ ಆಪ್ಷನ್ ಸಿ 104. ಈ ತರದ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಈ ತರದ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕಾಗತ್ತೆ ಅಂತ ಹೇಳ್ತಾ
ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.